टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಿರಂತರವಾಗಿ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು. ಅನೇಕ ಹಿಂದೂ ಕುಟುಂಬಗಳು ಸಮಸ್ಯೆಗೆ ಈಡಾದವು. ಮತ್ತೆ ಪಹಲ್ಗಾಮ್ ಘಟನೆ ನಂತರ ಅಂತೂ ಇಲ್ಲಪ್ಪ ಸಾಕು, ಇದಕ್ಕೆ ಇತಿಶ್ರೀ ಆಡಬೇಕು, ಉಗ್ರಗಾಮಿಗಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು, ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿಯನ್ನು ನೀಡತಕ್ಕಂಥ ಪಾಕಿಸ್ತಾನಕ್ಕೂ ಒಂದು ದಿಟ್ಟ ಉತ್ತರವನ್ನ ಭಾರತ ನೀಡಬೇಕು ಅನ್ನುವ ಅಭಿಪ್ರಾಯ ಇಡೀ ದೇಶದಲ್ಲಿ ವ್ಯಕ್ತ ಆಗಿತ್ತು. ಸ್ವತಃ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರ ಹತ್ಯೆಯನ್ನು ಕೂಡ ಆಗಿದ್ದು ಈ ಸಂದರ್ಭ ನೆನಪು ಮಾಡಿಕೊಳ್ತಾರೆ. ಹಾಗಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಉಗ್ರಗಾಮಿ ಸಂಘಟನೆಗಳನ್ನ ಬುಡ ಸಮೇತ ಕಿತ್ತಾಕಬೇಕು, ಈ ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಾ ಇರ್ತಕ್ಕಂಥ ಪಾಕಿಸ್ತಾನಕ್ಕೂ ಕೂಡ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವ ದಿಟ್ಟ ನಿರ್ಧಾರವನ್ನ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತೆಗೆದುಕೊಂಡ್ರು. ಆಪರೇಷನ್ ಸಿಂಧೂರ್, ಇಲ್ಲಿ ಎರಡು ವಿಚಾರಗಳನ್ನ ನಾವು ಗಮನಿಸಬೇಕು. ಪಾಕಿಸ್ತಾನಕ್ಕೆ ಏನು ಸಿಂಧು ನದಿಯಿಂದ ನದಿಯ ನೀರು ಅಲ್ಲಿ ಹರಿತಾ ಇತ್ತು, ಅದನ್ನ ನಿಲ್ಲಿಸ್ತಕ್ಕಂಥ ಒಂದು ತೀರ್ಮಾನ ಆಯಿತು. ಮತ್ತು ಆಪರೇಷನ್ ಸಿಂಧೂರ್ ತೀರ್ಮಾನನ ತೆಗೆದುಕೊಂಡಾಗ ಯುಎನ್ಒನಲ್ಲೂ ಕೂಡ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಪಾಕಿಸ್ತಾನ ಮತ್ತು ಚೀನಾ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ದೇಶಗಳು ಸಹ ಭಾರತಕ್ಕೆ ಬೆಂಬಲವನ್ನು ನೀಡಿರುವಂಥದ್ದು ಬಹಳ ಗಮನಾರ್ಹ ಸಂಗತಿ. ಮತ್ತು ಆಪರೇಷನ್ ಸಿಂಧೂರ್ ಪ್ರಾರಂಭ ಆದಮೇಲೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು, ಪಾಕಿಸ್ತಾನಕ್ಕೂ ಕೂಡ ನಮ್ಮ ಸಶಸ್ತ್ರ ಪಡೆಗಳು ನುಗ್ಗಿರುವಂಥದ್ದು. ಪೇಶಾವರ್ನಲ್ಲಿ ಉಗ್ರಗಾಮಿಗಳ ಲಾಂಚಿಂಗ್ ಪ್ಯಾಡ್ ಏನಿರ್ತದೆ, ಉಗ್ರಗಾಮಿಗಳ ತಾಣಗಳೇನಿದ್ದಾವೆ, ಅಡುಗು ತಾಣಗಳು, ಅಂದರೆ ಪಾಕಿಸ್ತಾನದಲ್ಲೂ ಕೂಡ ನಮ್ಮ ಸಶಸ್ತ್ರ ಪಡೆಗಳು ನುಗ್ಗಿ ಅಲ್ಲೂ ಕೂಡ ಧ್ವಂಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ವು. POKನಲ್ಲಿ 4 ಉಗ್ರಗಾಮಿಗಳ ಅಡುಗು ತಾಣದಲ್ಲಿ ನುಗ್ಗಿ ಹೊಡೆತಕ್ಕಂಥ ಕೆಲಸ ಮಾಡಿದ್ವು. ಪಾಕಿಸ್ತಾನದಲ್ಲೂ ಸಹ 100 ಕಿಲೋಮೀಟರ್ ಅಲ್ಲಿ ಒಳಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಎಲ್ಲ ಉಗ್ರಗಾಮಿಗಳ ಅಡುಗು ತಾಣಗಳ ಮೇಲೆ, ಲಾಂಚಿಂಗ್ ಪ್ಯಾಡ್ ಮೇಲೆ ದಾಳಿ ಮಾಡಿರ್ತಕ್ಕಂಥ ತಾವೆಲ್ಲರೂ ಸಹ ದೃಶ್ಯ ಮಾಧ್ಯಮಗಳ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಬಹುಶಃ ಹಿಂದೆಂದೂ ಕೂಡ ಈ ರೀತಿ ಒಂದು ಪ್ರತೀಕಾರವನ್ನ ಪಾಕಿಸ್ತಾನದ ಒಳಗೆ ಭಾರತ ಹಿಂದೆಂದೂ ಕೂಡ ನುಗ್ಗಿ ಈ ರೀತಿ ಒಂದು ದಾಳಿಯನ್ನು ಮಾಡಿರೋದಕ್ಕೆ ನಾವು ನೋಡಿರಲಿಲ್ಲ.